ಕುಟುಂಬದ ಪರಿಚಯ ಮಾಡಿಕೊಡ್ತೇನೆ. ಕೃಷ್ಣ ಕುಟೀರಕ್ಕೆ ಸುಸ್ವಾಗತ. ಮನಪಟಾನಗುವ ಚಂದಿರ ಈ ಕೃಷ್ಣ ಕುಟೀರ, ನಮ್ಮ ಕೃಷ್ಣ ಕುಟೀರ. ವಿಠಲ್ ಆಫೀಸ್. ಹಲೋ ಹೇಳಿ. ಅಲ್ಲ, ನಾನು ಅವರ ಮಿಸ್ಸಸ್. ಅವರು ಪೂಜೆಯಲ್ಲಿದ್ದಾರೆ. ಅರ್ಜೆಂಟ್ ಉಂಟಾ? ಹಾ ವಿಠಲ, ನಾನು ಪೂಜೆಯಲ್ಲಿದ್ದೇನೆ, ಸ್ವಲ್ಪ ಮತ್ತೆ ಮಾಡುದಾ? ಹಾಂ ಹಾಂ. ಹಲೋ, ಈ ವಿಠಲ, ನಿಂಗೆಂತ ಭಾಷೆ ಅಲ್ಲ ಮಾರೆ? ನಿಂಗೆ ಎಷ್ಟೆಲ್ಲ ಹೇಳೋದು ಪೂಜೆ ಮಾಡುವಾಗ ಕಾಲ್ ಮಾಡಬೇಡ ಅಂತ? ಎಂತ ಸೈನ್ ನನಗೆ ಮೊಬೈಲಲ್ಲಿ ಮಾಡ್ಲಿಕ್ಕೆ ಆಗ್ತದಾ? ಆಫೀಸಿಗೆ ಬರಬೇಕಲ್ಲ. ನೀನು ಫೋನ್ ಇಡು, ಬಂದು ಮಾಡ್ತೇನೆ ನಿಮಗೆ. ಓಯ್, ಅವನಾಗೆ ಎಂತ ಮಾಡ್ತೀನಿ ಅಂತ ಕೇಳಿದಲ್ಲ, ಎಬ್ಬಿಸು ಅಂತ ಹೇಳಿದ್ದು. ಕಾಲೇಜ್ ಹೋಗುದಿಲ್ಲ ಅವನು. ಹೇ ಶನ್ನು, ಒಮ್ಮೆ ಹೇಳು ಮಾರಾಯ. ನಿಂಗೊಂದು ಶಾಲೆ ಶುರು ಆದ್ರೆ ಒಳ್ಳೇದಿತ್ತು. ಆ ಟಿವಿಗೆ ಸ್ವಲ್ಪ ರೆಸ್ಟ್ ಇರ್ತಿತ್ತು. ಈಗ ಬೇಗ ರೆಡಿ ಇದ್ರೆ ನಾನೇ ಡ್ರಾಪ್ ಮಾಡ್ತೇನೆ. ಇದ್ರಲ್ಲಿ ಬಸ್ಸಲ್ಲೇ ಬರಬೇಕು ಅವನು. ಏ ಶನ್ನು, ಎದ್ಯಾನಾ? ಹೇಳು ಮಾರಾಯ. ಗಂಟೆ 9 ಆಯ್ತು. ಅಪ್ಪ ರೆಡಿ ಆದ್ರು, ಮತ್ತೆ ಲೇಟ್ ಆದ್ರೆ ಬಿಟ್ಟು ಹೋಗ್ತಾರೆ. ಎಂತಮ್ಮ, 8 ಗಂಟೆ ಆದಷ್ಟೇ. ನಿಮ್ದೊಂದು ಯಾವಾಗಲೂ ಇದ್ದದ್ದೇ. 1 ಗಂಟೆ ಜಾಸ್ತಿ, ಒಂದು 10 ನಿಮಿಷ ಮಲಗ್ತೇನೆ. ನೋಡು, ಮತ್ತೆ ಎಬ್ಬಿಸ್ಲಿ ಅಂತ ಹೇಳ್ಬೇಡ. ದೋಸೆ ಬಿಸಿ ಬಿಸಿ ಉಂಟು, ಎದ್ದು ಬಾ. ಗ್ಯಾಸಲ್ಲಿ ಎಂತ ಇಟ್ಟಿದ್ದಿ? ಓ ರಾಮ, ದೋಸೆ ಹೋಯ್ತಾ ಅಂತ. ಮಾಡೋ ಕೆಲಸದಲ್ಲಿ ಗಮನ ಇಲ್ಲವ ನಿಂಗೆ? ಗ್ಯಾಸಲ್ಲಿ ದೋಸೆ ಬಿಟ್ಟು ನೀವೇ ಅವನ ಎಬ್ಬಿಸ್ಲಿಕ್ಕೆ ಹೇಳಿದ್ದು. ಅದಕ್ಕೆ ಗ್ಯಾಸ್ ಬಂದ್ ಮಾಡಿ ಹೋಗಿ ಆಗುದಿಲ್ವಾ? ನನ್ನ ಮೇಲೆ ದೂರ ಚಂದ ಗೊತ್ತು ನಿಂಗೆ. ಆಯ್ತು, ಹೋಗಿ ರೆಡಿ ಆಗಿ. ಬೇರೆ ದೋಸೆ ಮಾಡಿ ಕೊಡ್ತೀನಿ. ಸುಟ್ಟದು ಒಂದೇ ದೋಸೆ ಅಲ್ವಾ? 1-2 ಅದಲ್ಲ ಮುಖ್ಯ, ಮಾಡುವ ಕೆಲಸ ಯಾವುದು. ಸಾಕು ಮಾರ, ಒಮ್ಮೆ ಹೋಗಿ. ಮತ್ತೆ ನಂಗೆ ದೂರ ಮಾಡಬೇಡಿ. ಸುಮ್ಮನೆ ಇಲ್ಲದ್ರೆ ಲೇಟ್ ಆಯ್ತಲ್ಲ, ಹೋಗಿ ಹೊರಡಿ. ಅದು ಎಲ್ಲ ಹಾಕ್ಲಿಕ್ಕೆ ಆಗುದಿಲ್ಲ ನೋಡ್ಕೊಂಡು. ಮನೆ ಹೋಗ್ಲಿಕ್ಕೆ 8 ತಿಂಗಳಲ್ಲಿ ಹೇಗಾಗಿದೆ ನೋಡಿ. ಯಾವಾಗ ಸಹ ನೀವಾ ಕ್ಲೀನ್ ಮಾಡುದು? ಅಲ್ಲ ಅಲ್ಲ, ಬನ್ನಿ ಇಲ್ಲಿ ಬನ್ನಿ. ದೋಸೆ ಮಾಡಿ ಮನೆ ಎಲ್ಲ ಕ್ಲೀನ್ ಮಾಡಿ, ಮಧ್ಯಾಹ್ನ ಅಡಿಗೆ ಮಾಡಿ. ನಾನು ಆಫೀಸ್ಗೆ ಹೋಗ್ತೇನೆ, ಆಯ್ತಲ್ಲ? ಎಂತ ಸಹ ಹೇಳಲಿಕ್ಕಿಲ್ಲ. ಹೇಳಿದ್ರೆ ನನ್ನ ಮೇಲೆ ಬಂದಾಯ್ತು. ಒಮ್ಮೆ ಹೋಗಿ ಮಾರೆ ನೀವು. ಲಸಿಕೆ ಹಾಕದಿದ್ದಲ್ಲಿ ಗಲ್ಫ್ ರಾಷ್ಟ್ರಗಳಿಗೆ ಪ್ರವೇಶ ರದ್ದು. ಓದಿದ್ದೀನಲ್ಲಿ ಇದು ಯಾರ ಹಳೆ ಪೇಪರ್ ಇಲ್ಲಿ ಇಟ್ಟದು? ರ್ಯಾಕಲ್ಲಿ ಇರ್ಲಿಕ್ಕೆ ಆಗುದಿಲ್ವಾ? ಇಲ್ಲಿ ಪೇಪರ್ ಓದೋದು ನೀವು ಒಬ್ರೆ. ನಿಮಗೆ ಫೇಸ್ಬುಕ್ ವಾಟ್ಸಪ್ ಎಲ್ಲ ಬರ್ತದಲ್ಲ. ಶನ್ನು, ಬೇಡ ನನಗೆ. ಆಗ್ಲಿಲ್ಲ ಇನ್ನು ಸಹ. ಅಣ್ಣೇನು ಇವತ್ತು ಬರುದಿಲ್ವಾ? ಹಬ್ಬ, 100 ವರ್ಷ ಆಯ್ತು ನನಗೆ. ಹಾಂ ಅಂಕಲ್, ಏನು ಮತ್ತೆ? ಬಂದ್ಯಾ? ಬಾ ಕೂತ್ಕೋ. ನೀವೆಲ್ಲಿ ಶಾನ್? ಸಾಲ ಕೊಡ್ತೇನೆ. ತಿಂಡಿ ಆಯ್ತಾನಾ? ಹಾಂ, ಒಮ್ಮೆದಾಯ್ತು. ಇಲ್ಲ, ದೋಸೆ. ಹಾಂ ಅಂಕಲ್, ದೋಸೆ ನೋಡ. ಅಲ್ಲ, ಸುಮ್ಮನೆ ಮಾಡೋದು. ಒಂದು ಸಾಕಾ? ಹಾಂ ಸರ್. ಏ ಬಾರ ಹೋಗುವ. ಒಂದು ದೋಸೆ ಬರ್ತಾನೆ. ಲೇಟ್ ಆಯ್ತು ಮಾರೆ, ಬಾ ಮನೆ. ದೋಸೆ ರೀ, ಯಾರ್ರೀ ಅಲ್ಲಿ? ಸ್ವಲ್ಪ ಮೆಲ್ಲ ಮಾತಾಡ ಕೇಳಿ. ಒಂದು ಟೀ ಕೆಲಸ ಕೇಳಿ, ತಲೆನೋಯ್ತದೆ ಇಲ್ಲಿ.
ನಮಸ್ತೆ ಸರ್. ಏನ್ರಿ ನಿಮ್ಮ ಟಾರ್ಚರು? ಹಾಂ, ನಿಮ್ಮ ಟ್ರಾನ್ಸ್ಫರ್ ಅಲ್ಲ, ಸಸ್ಪೆಂಡ್ ಮಾಡಿಸ್ಬೇಕು. ಅದೌದು, ಯಾವುದೋ ದೊಡ್ಡ ಕೇಸ್ ಸಿಕ್ಕಿದೆಯಂತೆ. ನೀವು ಫುಲ್ ಬ್ಯುಸಿ ಆಗಿಬಿಟ್ರಲ್ಲ ಹಂಗಾದ್ರೆ. ಮತ್ತೆ ಯಾಕೆ ನಂಗೆ ಫೋನ್ ಮಾಡ್ತಿದ್ದೀರಾ? ನಿಮ್ಗಲ್ದೆ ಮತ್ತೆ ಯಾರಿಗೆ ಫೋನ್ ಮಾಡುತ್ತೆ ಸರ್? ನಿಮ್ಮಷ್ಟು ಹೆಲ್ಪ್ ಯಾರು ಮಾಡ್ತಾರೆ? ಅಯ್ಯ, ಏನು ಎಮೋಷನಲ್ ರೀ ನಿಮ್ಮದು. ಒಳ್ಳೆ ಹಳೆ ಪಿಕ್ಚರ್ ಹೀರೋಯಿನ್ ಥರ ಮಾಡ್ತೀರಿ ನೀವು. ಸರ್, ನಮ್ಮ ಸ್ಟೇಷನ್ ಹೊಸ ಸಾಹೇಬ್ರು ನಿಮ್ಮ ಹತ್ರ ಮಾತಾಡ್ಬೇಕಂತೆ. ಪ್ರಕಾಶ್, ನಮಸ್ಕಾರ. ಹಾಂ, ನಮಸ್ತೆ ಸರ್. ಈ ವರ್ಧನ್ ಕೇಸಲ್ಲಿ ನಿಮ್ಮಿಂದ ಒಂದು ಸಹಾಯ ಆಗಬೇಕಾಗಿತ್ತು. ಒಬ್ಬ ಸಸ್ಪೆಕ್ಟ್ ಫೋಟೋ ಕಳಿಸ್ತೀನಿ. ನಿಮ್ಮ ನೆಟ್ವರ್ಕಲ್ಲಿ ಏನಾದರೂ ಲೀಡ್ ಸಿಕ್ಕಿದ್ರೆ ಇನ್ಫಾರ್ಮ್ ಮಾಡಿ. ಖಂಡಿತ ಸರ್, ಕಳಿಸಿ. ಹಾಗೆ ನಿಮ್ಮ ಫೋನ್ ನಂಬರು ಕಳಿಸ್ಬಿಟ್ಟು ನನಗೆ. ಓಕೆ ಓಕೆ ಓಕೆ, ಪ್ಲೀಸ್. ಓಕೆ ಸರ್, ಥ್ಯಾಂಕ್ ಯು. ಏನ್ ಅಸ್ರಬ್ಬ, ಎಲ್ಲೋ ಹೊರಟಂಗಿದೆ? ಹನಿಮೂನ್ಗೆ ಒಬ್ಬನೇ ಹೋಗ್ತಾ ಇದ್ದೇನೆ, ಬರ್ತೀಯಾ? ಕ್ಯಾಸ್ರಬ್ಬ, ಈ ಸುಮ್ರಿಗೆ ಹನಿಮೂನ? ಏನು ವಿಷಯ? ಇಲ್ಲಿಗೆ ಬರಬೇಡ ಅಂತ ಅಂದಿದ್ದೆ ತಾನೇ? ಸಚ್ಚಾಯ ಬಾಯ್, ನಿಮ್ಮನ್ನು ನೋಡ್ಕೊಂಡು ಹೋಗೋಣ ಅಂತ ಬಂದೆ. ಹಿಂಗಿದ್ದೀನಿ, ನೋಡಿದ್ಯಾ? ಹೊಡು ಬಾಯ್. ಓ, ಹಮಾರ ನಯಾ ಚೌಕ್ರಕ್ಕಿದ್ದಾರೆ, ಕಾಣಿಸ್ತಾನೆ ಇಲ್ಲ. ತೂ ಜಾರೇ ಪಾಷಾ, ಸುಮ್ಮನೆ ತಲೆ ತಿನ್ಬೇಡ. ಓಕೆ ಬಾಯ್. ಹಲೋ ಸರ್. ನಾನು ನಿಮಗೊಂದು ವಾಟ್ಸಪ್ಪಲ್ಲಿ ಫೋಟೋ ಕಳಿಸಿದ್ದೀನಿ. ಅವನು ನಿಮಗೆ ಪರಿಚಯ ಇದೆ ಅಂತ ಸರಿಯಾಗಿ ನೋಡು. ಇಲ್ಲ ಅಂದರೆ ಅವನ ಬಗ್ಗೆ ಒಂದಷ್ಟು ವಿಚಾರಿಸು. ವೆರಿ ಇಂಪಾರ್ಟೆಂಟ್ ಆ್ಯಂಡ್ ವೆರಿ ಅರ್ಜೆಂಟ್. ಆವತ್ತೇ ಹೇಳಿದ್ದೀನಲ್ಲ ಸರ್, ನೀವು ಕಳಿಸಿ, ನಾನು ನೋಡ್ತೀನಿ. ರೀ, ಎಷ್ಟೊತ್ರಿ ಟೀ? ಹೇಳು ಭಾಷಾ. ಸರ್, ಈ ಚೋಕ್ರ ನಿನ್ನೆವರೆಗೂ ಇಲ್ಲೇ ಇದ್ದ, ಬಿಜ್ಜು ಅಂತ. ಮೆಟಲ್ ಡೀಲರ್ ಅಶ್ರಫ್ನ ರಿಲೇಟಿವ್ ಸರ್. ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ, ಸುಳ್ಳು ಹೇಳ್ತಿಲ್ಲ ತಾನೆ? ಇಲ್ಲ ಸರ್, ನಾನು ಇಲ್ಲೇ ಇದ್ದೀನಿ. ಅಲ್ಲೇ ಇರು, ಅಲ್ಲಿ ಬಂದು ಕಾಲ್ ಮಾಡ್ತೀನಿ. ಓಕೆ ಸರ್, ಓಕೆ. ಈ ಕೇಸ್ ಬಂದಿದ್ದು ನಮ್ಮ ಟೈಮ್ ಟೇಬಲೇ ಚೇಂಜ್ ಆಗೋಯ್ತು. ಎಷ್ಟೊಂದು ಕೆಲಸ ಅಲ್ವಾ ಕಿಶೋರ್ ಸರ್? ಇಷ್ಟು ದಿನ ಕೆಲಸ ಇಲ್ಲಂತ ಸುಮ್ಮನೆ ಕೂತಿದ್ವಿ. ಇವಾಗ ಕೆಲಸದಿಂದ ಒಂದು ನಿಮಿಷ ಪುರ್ಸೋತಿಲ್ಲ. ಆದರೂ ಒಂಥರ ಚೆನ್ನಾಗಿದೆ ಅಲ್ವಾ? ನಿಜ ಹೇಳಿದ್ರೆ ನಿಮಗೆ ಬೇಜಾರಾಗತ್ತೆ, ಸುಳ್ಳು ಹೇಳಿದ್ರೆ ನನಗೆ ಬೇಜಾರಾಗತ್ತೆ. ಸರ್. ರೀ ಮಾಧು, ನೀವು ಆ ಕೇಸ್ ಬಗ್ಗೆ ಹೇಳಿದ್ರಲ್ವಾ, ಒಂದಷ್ಟು ಇನ್ಫಾರ್ಮೇಷನ್ ಸಿಕ್ಕಿದೆ. ಎಷ್ಟು ಜೆನ್ಯೂನ್ ಅಂತ ಗೊತ್ತಿಲ್ಲ, ಬಟ್ ಯಾವುದಕ್ಕೂ ನೀವು ಸ್ಟೇಷನ್ ಹತ್ರ ಬಂದುಬಿಡಿ, ನಾವು ಹೋಗಿ ಬರೋಣ. ಜೆನ್ಯೂನ್ ಅನಿಸಿದ್ರೆ ಆಮೇಲೆ ಸಾರ್ಗೆ ಇನ್ಫಾರ್ಮ್ ಮಾಡಿದ್ರೆ ಆಯ್ತು. ಓಕೆ ಸರ್, ಬರ್ತೀನಿ. ಟಾಕೀಸ್ ಆ್ಯಪ್ ಇದೀಗ ಕೇವಲ 49 ರೂಪಾಯಿಯಲ್ಲಿ ಲಭ್ಯ. ಇಂದೇ ಆ್ಯಪ್ ಸ್ಟೋರ್ ಹಾಗೂ ಪ್ಲೇ ಸ್ಟೋರ್ನಿಂದ ಡೌನ್ಲೋಡ್ ಮಾಡಿ.